ಉದ್ದಿನ ದೋಸೆ ಹಿಟ್ಟು ಉಳಿದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ನೋಡಿ, ಈಸಿಯಾಗಿ ಒಂದು 2 ಥರದ ದೋಸೆ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಒಂದು ಉತ್ತಪ್ಪ ಮಾಡ್ಬೋದು, ಒಂದು ಪಿಜ್ಜಾ ಮಾಡ್ಬೋದು. ತುಂಬ ಸಿಂಪಲು, ತುಂಬ ಈಸಿ, ಮಕ್ಕಳಿಗೆ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ರಜೆ ಟೈಮಲ್ಲೆಲ್ಲ ನೀವು ಮಾಡಿಕೊಟ್ರೆ. ಇಲ್ಲಿ ನೋಡಿ, ನಾನಿಲ್ಲಿ ದೋಸೆ ಹಿಟ್ಟಿತ್ತಲ್ಲ, ಅದನ್ನು ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ದಪ್ಪ ಮಾಡಬೇಕಂದ್ರೆ ನಾವೀಗ ಸೆಟ್ ದೋಸೆ ಎಲ್ಲ ಮಾಡ್ತೀವಿ ನೋಡಿ, ಅದೇ ಥರ ಸ್ವಲ್ಪ ದಪ್ಪನೇ ಹಿಟ್ಟು ಹಾಕ್ಕೊಂಡು ದೋಸೆ ಮಾಡ್ಕೊಳ್ಬೇಕು. ಇಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಬೇಕಂತೇಳಿ ಕ್ಯಾರೆಟ್ ತುರಿದು ಇಟ್ಕೊಳ್ಳಿ. ಮತ್ತು ಟೊಮೆಟೊ, ಗ್ರೀನ್ ಚಿಲ್ಲಿ ನೋಡಿ ಹಾಕೋದಿದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೆ ಆ್ಯಡ್ ಮಾಡಿ. ಸ್ವಲ್ಪ ಕರಿ ಲೀವ್ಸು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಫಸ್ಟಿಗೆ. ಆಮೇಲೆ ನೀವು ದೋಸೆ ಹಿಟ್ಟು ಹಾಕಿದ ನಂತರ ಒಂದು 50% ಅದು ದೋಸೆ ಬೇಯ್ತದಲ್ಲ, ಅದ ನಂತರ ಅದ್ರ ಮೇಲೆ ನೀವು ಈ ಥರ ಒಂದು ಸ್ಪ್ರೆಡ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ತೀರಲ್ಲ, ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಬೆಣ್ಣೆ ಸಹ ಹಾಕ್ಬೋದು, ತುಪ್ಪ ಸಹ ಹಾಕ್ಕೊಳ್ಬೋದು. ಯಾವ್ದು ಹಾಕಿದರೂ ಸಹ ಒಳ್ಳೆದಾಗ್ತದೆ. ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೇನೆ. ತುಂಬ ಹೊತ್ತೇನು ಬೇಡ ನೋಡಿ. ಇದು ಸ್ವಲ್ಪ ಈ ಥರ ಒಂದು ಪ್ರೆಸ್ ಮಾಡ್ಕೊಳ್ಬೇಕು. ಅದರ ನಂತರ ನೀವು ಸ್ವಲ್ಪ ಅದನ್ನು ಟರ್ನ್ ಮಾಡಿ ಹಾಕ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದನ್ನು ತುಂಬ ಒಳ್ಳೆಯದಾಗ್ತದೆ. ಇದು ಚಿಕ್ಕವರಿಗಂತಲ್ಲ, ದೊಡ್ಡವರು ಸಹ ಮನೆಯಲ್ಲಿ ಯಾರಾದರೂ ಅತ್ತೆ ಮಾವ ಅಪ್ಪ ಅಮ್ಮ ಅವರಿಗೆ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಸಂಡೇ ಟೈಮಲ್ಲೆಲ್ಲ ನೋಡಿ, ಒಂದು ಶನಿವಾರ ಮಾಡಿ ಹಿಟ್ಟೇನಾದರೂ ಇದ್ದರೆ ಸಂಡೇ ನೀವು ಈ ಥರ ಮಾಡ್ಬೋದು. ಅಥವಾ ಸಂಜೆ ಟೈಮಲ್ಲಿ ತಿಂಡಿಗೆ ಸಹ ಇದನ್ನು ಮಾಡ್ಕೊಳ್ಬೋದು. ನೋಡಿ, ಕಲ್ಲರ್ ಎಷ್ಟು ಚೆಂದ ಬಂದಿದೆ ಅಂತೇಳಿ. ಇದನ್ನೀಗ ನಾನು ಟರ್ನ್ ಮಾಡಿ ಹಾಕಿದೆ ಅಲ್ಲ, ಟರ್ನ್ ಮಾಡಿ ಹಾಕಿ ತುಂಬ ಹೊತ್ತೇನು ಬೇಡ, ಸ್ವಲ್ಪ ಹೊತ್ತು ಒಂಚೂರು ಅದು ತರಕಾರಿ ಎಲ್ಲ ಉಂಟಲ್ಲ, ಅದೊಂಚೂರು ಕ್ರಿಸ್ಪಿ ಆಗ್ತದೆ, ಅಷ್ಟು ಆದರೆ ಸಾಕು. ಅದರ ನಂತರ ನೀವು ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಬೋದು. ಇದಕ್ಕೆ ಚಟ್ನಿ ಆಗಲಿ ಎಂತ ಬೇಡ, ಆದರೂ ಸಹ ಮಕ್ಕಳಿಗೆ ಏನಾದರೂ ಒಂಚೂರು ಸಾಸ್ ಏನಾದರೂ ಬೇಕಂತೇಳಿದ್ರೆ ನೀವು ಅದನ್ನು ಹಾಕಿ ಕೊಡ್ಬೋದು. ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೆ, ಅದನ್ನೇ ಇದು ಮಾಡಿ ನಾನು ಸರ್ವ್ ಮಾಡ್ತಾಯಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ. ಉತ್ತಪ್ಪ ಸಹ ಹೆಲ್ತಿಗೆ ಸಹ ಸೂಪರಾಗಿರ್ತದೆ. ಇನ್ನು ನೆಕ್ಸ್ಟ್ ಬಂದು ನಾನು ಇಲ್ಲಿ ದೋಸೆ ಹಿಟ್ಟಿದ್ದು ಪಿಜ್ಜಾ ಮಾಡ್ತಾಯಿದ್ದೇನೆ. ಇದಂತೂ ಇನ್ನೂ ಸಹ ಇಷ್ಟ ಆಗ್ತದೆ ಮಕ್ಕಳಿಗೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ. ಬೇಡ ದೋಸೆ ಬೇಡ ಅಂತ ಹೇಳೋರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸೇಮ್ ಅದೇ ಥರ ದೋಸೆ ಸ್ವಲ್ಪ ದಪ್ಪ ಹಾಕ್ಕೊಳ್ಬೇಕು, ಸೆಟ್ ದೋಸೆ ಮಾಡುವ ಹಾಗೆಯೇ. ಇಲ್ಲಿ ನೀವು ಈಗ ಬೆಣ್ಣೆ ಹಾಕ್ಕೊಳ್ಬೇಕು. ಇದು ಬೆಣ್ಣೆ ಜೊತೆಲಿ ನೀವು ಚಿಂಗ್ಸ್ ಚಟ್ನಿ ಸಿಗ್ತದೆ ನೋಡಿ, ಅದನ್ನು ನೀವಿಲ್ಲಿ ಆ್ಯಡ್ ಮಾಡಬೇಕು. ಅದು 10 ರೂಪೀಸ್ ಪ್ಯಾಕೆಟ್ ಎಲ್ಲ ಸಿಗ್ತದಲ್ಲ, ಅದೊಂದು ತಂದರೆ ಸಾಕಾಗ್ತದೆ ನಿಮಗೆ. ಬೆಣ್ಣೆ ಮತ್ತು ಆ ಚಟ್ನಿ ಉಂಟಲ್ಲ, ಎರಡು ಚೆಂದ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರಲ್ಲಿಯೇ ಬರೋದು ಇದು ಒಂದು ಟೇಸ್ಟೆಲ್ಲ. ಸ್ವಲ್ಪ ಹಾಕಿ, ಅಂದರೆ ಮಕ್ಕಳಿಗೆ ತುಂಬ ಖಾರ ಸಹ ತಿನ್ನಲಿಕ್ಕೆ ಆಗೋದಿಲ್ಲ. ಅದರ ನಂತರ ನೋಡಿ, ಇಲ್ಲಿ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಇನ್ನೂ ಸಹ ನೀವು ಸ್ವಲ್ಪ ಚಿಕ್ಕದಾಗಿ ಕಟ್ಟೆ ಮಾಡ್ಕೊಳ್ಳಿ. ಅದರ ನಂತರ ಸ್ವಲ್ಪ ಟೊಮೆಟೊ, ಮತ್ತು ನಿಮಗೆ ಏನು ಬೇಕು ಅದನ್ನು ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು, ಜೋಳ ಹಾಕ್ಕೊಳ್ಬೋದು. ಇಲ್ಲಿ ನೀವು ಅಂಥದ್ದೆಲ್ಲ ಹಾಕ್ಕೊಂಡ್ರೂ ಸಹ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಪುನಃ ನಾನಿಲ್ಲಿ ನೀರುಳ್ಳಿ ಹಾಕ್ಕೊಂಡೆ, ಕ್ಯಾಪ್ಸಿಕಮ್ ಹಾಕ್ಕೊಂಡೆ, ಟೊಮೆಟೊ ಹಾಕ್ಕೊಂಡಿದ್ದೇನೆ ನೋಡಿ. ಇಲ್ಲಿ ಇಷ್ಟು ಹಾಕಿದ ನಂತರ ಚೀಸ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಚೀಸ್ ಸಹ ತುರಿದಿಟ್ಕೊಂಡಿದ್ದೆ, ಆ ಚೀಸನ್ನು ಇಲ್ಲಿ ಹಾಕ್ತಾಯಿದ್ದೇನೆ. ಚೀಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಚೀಸ್ ಅಂತೂ ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು. ಚೀಸು ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಂಡು, ಬೇಕಂತಲೇ ಸ್ವಲ್ಪ ನೀವು ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಅದನ್ನೆಲ್ಲ ಬೇಕಾದರೆ ಸ್ಪ್ರಿಂಕಲ್ ಮಾಡ್ಬೋದು. ಅಥವಾ ರೆಡ್ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಸ್ವಲ್ಪ ನೀವು ಹಾಕ್ಕೊಳ್ಬೋದು ಇದಕ್ಕೆ. ಅದನ್ನು ಹಾಕಿ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಅಂದರೆ ಮೆಲ್ಟ್ ಆಗಬೇಕಲ್ಲ ಚೀಸೆಲ್ಲ. ನೋಡಿ, ಇಲ್ಲಿ ಆಲ್ರೆಡಿ ಎಲ್ಲ ಸಹ ಮೆಲ್ಟ್ ಆಗಿದೆ ಚೀಸೆಲ್ಲ. ನಾನು ಇದನ್ನು ತೆಗೆದು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ. ಪ್ಲೇಟಲ್ಲಿ ಹಾಕಿ ನೋಡಿ, ಕಟ್ ಮಾಡಿ ಸಹ ಇಟ್ಟಿದ್ದೇನೆ. ಈ ಥರ ಒಂದು ಪಿಜ್ಜಾ ಥರವೇ ಕಾಣ್ತಾ ಉಂಟಲ್ಲ. ಇದು ಒಂದು ತಿನ್ನಲಿಕ್ಕೆ ಸಹ ಸೂಪರಾಗಿರ್ತದೆ. ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಅಂತ ಹೇಳಿದ್ನಲ್ಲ. ಮಕ್ಕಳ ಜೊತೆಲಿ ನಿಮಗೆ ಸಹ ಈಗ ಯಾರು ಮಾಡಿರ್ತೀವಿ ನೋಡಿ, ಅವರಿಗೆ ಸಹ ತುಂಬ ಫೇವ್ರೇಟ್ ಆಗ್ತದೆ ಇದು ತಿನ್ನಲಿಕ್ಕೆ. ಅಂದರೆ ಚೀಸಲ್ಲಿ ಇರ್ತದಲ್ಲ, ಹಾಗಾಗಿ ಹೆಲ್ತಿಗೆ ಸಹ ಒಳ್ಳೆಯದು. ವೆಜಿಟೇಬಲ್ ಸಹ ಹೊಟ್ಟೆಗೆ ಹೋದಾಗೆ ಸಹ ಆಗ್ತದೆ. ಖಂಡಿತ ಇದ್ಮೇಲೆ ನೀವು ಇದು ಹಿಟ್ಟೆಲ್ಲ ಉಳಿದ್ರೆ ಈ ಥರ ಮಾಡಿ ತುಂಬ ಈಸಿಯಾಗಿ ಸಹ ಮಾಡ್ಕೊಳ್ಬೋದು. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟರೆ ಸಾಯಂಕಾಲ ಮಕ್ಕಳೆಲ್ಲ ಸ್ಕೂಲಿಂದ ಬರುವಾಗ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.